ಇದನ್ನ ನಮ್ಮ ಪ್ರತಾಪ್ ಸಿಂಹ ಅವರು ತುಂಬಾ ಚೆನ್ನಾಗಿ ತಿಳ್ಕೊಬೇಕು ಅಂತ ಹೇಳ್ತೀನಿ. ಅವರು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ. ಆದ್ರೆ ಆ ಭಾಷಣದಲ್ಲಿ ಅರ್ಥ ಏನು ಅಂತ ಅವರು ಅರ್ಥನ ತಿಳ್ಕೊಂಡ್ಬಿಟ್ರೆ ಅವರು ಬಾನು ಮುಷ್ತಾಕ್ ಬಗ್ಗೆ ವಿರೋಧಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ಒಂದು ಹೆಣ್ಮಗಳಾಗಿ, ಒಂದು ಮುಸ್ಲಿಂ ಹೆಣ್ಮಗಳಾಗಿ ಇವತ್ತು ಅವರು ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ. ಅವರು ಒಂದು ಅಕ್ಷರದಲ್ಲೂ ಕೂಡ ಅರ್ಥ ಇದೆ, ಅರ್ಥ ಗರ್ಭಿತವಾಗಿ ಮಾತಾಡಿದ್ದಾರೆ. ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಕೊಟ್ಟಿದೆ, ಹಾಗೂ ನಮ್ಮ ನಾಡ ಜನರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಾನು ಮುಷ್ತಾಕ್ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಸಮಸ್ತ ಜನರ ಪರವಾಗಿ ದಸರಾ ಹಬ್ಬದ ಶುಭಾಶಯಗಳನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ತಿಳ್ಕೋಬೇಕು. ಏನಂತ ಅಂದ್ರೆ, ನಮ್ಮ ಮುಸ್ಲಿಂ ಹೆಣ್ಮಗಳು ಬಾನು ಮುಷ್ತಾಕ್ ಅವರು ಕನ್ನಡ ಸಂಸ್ಕೃತಿ ಹಾಗೂ ಸಮಾಜ ಹಾಗೂ ಯಾರೇ ವಿರೋಧಿಸಿದ್ರು ಕೂಡ ಅವರು 35 ಭಾಷೆಗಳನ್ನ ಅರ್ತಿದ್ದಾರೆ ಅಂತ ಅಂದ್ರೆ ಅವರು ಕನ್ನಡ ತಾಯಿಯ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಅದನ್ನ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಅರ್ಥ ಮಾಡ್ಕೊಂಡು ವಿರೋಧ ಮಾಡಿದಾರಲ್ಲ, ಇದು ತಪ್ಪು ಅಂತ ನಾನು ವಿರೋಧಿಸ್ತೀನಿ. ನಾನು ಕೂಡ ವಿರೋಧಿಸ್ತೀನಿ. ಮತ್ತೆ ಆ ಒಂದು ಈ ಸಂಸ್ಕೃತಿನ ತಿಳ್ಕೊಂಡು ನಮ್ಮ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ನಮ್ಮ ಶಾಸಕರು ತನ್ವೀರ್ ಸೇಠ್ ಆಗಿರ್ಬೋದು, ಆ ಒಂದು ಮುಸ್ಲಿಂ ಹೆಣ್ಮಗಳು ಇಷ್ಟೊಂದು ಚೆನ್ನಾಗಿ ಅರ್ತಿದಾರಲ್ಲ ಅಂತ ಹೇಳಿ ಸನ್ಮಾನ ಮಾಡ್ಲಿಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ಹೊರತು ಯಾವುದೇ ಉದ್ದೇಶದಿಂದ ಅಲ್ಲ. ಅವರ ಸಂಸ್ಕೃತಿ, ಅವರ ಒಂದು ಉಡುಗೆ, ಆ ಒಂದು ಬೆಟ್ಟದಲ್ಲಿ ಆ ಒಂದು ಉಡುಗೆ ಉಟ್ಕೊಂಡು ಅವರು ರೇಷ್ಮೆ ಸೀರೆ ಆಗಿರ್ಬೋದು, ಮಲ್ಲಿಗೆ ಹೂ ಆಗಿರ್ಬೋದು, ಅವರ ಒಂದು ಸಂಸ್ಕೃತಿಯ ಒಂದು ಮಾತಲ್ಲಿ ಶೈಲಿ ಆಗಿರ್ಬೋದು, ಅದನ್ನ ಅವರು ಮಾತಾಡ್ಬೇಕಾದ್ರೆ ಜನರಿಗೆ ಗೊತ್ತಾಗಿದೆ.